ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನದಿಂದ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇವಾಗ ಸ್ವಲ್ಪ ಸಣ್ಣ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದೆ. ಆವಾಗ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ತುಂಬ ಮಾತ್ರೆಗಳನ್ನೆಲ್ಲ ನುಂಗಿ ತುಂಬ ಬಾಯೆಲ್ಲ ಒಂಥರ ಕೆಟ್ಟೋಗಿದೆ. ಅದಕ್ಕೆ ನಾನಿವತ್ತು ಬೆಳ್ಳುಳ್ಳಿ ತೊಕ್ಕನ್ನ ಮಾಡ್ತಾಯಿದ್ದೀನಿ. ಈ ರೀತಿ ಬಾಯಿ ಕೆಟ್ಟಿರೋರಿಗೆ ಮತ್ತು ಬಾಣಂತಿಯರಿಗೆ, ಮೆಚೂರ್ಡ್ ಆದಂಥ ಮಕ್ಕಳಿಗೆ ಈ ಬೆಳ್ಳುಳ್ಳಿ ತೊಕ್ಕನ್ನ ಕೊಡ್ತಾರೆ. ಬೆಳ್ಳುಳ್ಳಿ ತೊಕ್ಕು ಕೊಟ್ಟರೆ ಮೈಯಲ್ಲಿರೋ ನೀರೆಲ್ಲ ಅಂಶ ಹೋಗುತ್ತೆ, ಒಳ್ಳೆ ಹಾಲು ಉತ್ಪಾದನೆ ಆಗುತ್ತೆ ಅಂತ ಹೇಳಿ ಕೊಡ್ತಾರೆ ಬಾಣಂತಿಯರಿಗೆ. ಮೆಚೂರ್ಡ್ ಆದ ಮಕ್ಳಿಗೂ ಅಷ್ಟೇ ಕೊಡ್ತಾರೆ. ಈ ರೀತಿ ಜ್ವರ ಬಂದಾಗ ಇಲ್ಲ ಟ್ಯಾಬ್ಲೆಟ್ ಏನಾದ್ರು ತೊಗೊಂಡು ಬಾಯಿ ಕೆಟ್ಟಿರುವಾಗ ಈ ರೀತಿ ಒಂದು ಸಣ್ಣ ಬೆಳ್ಳುಳ್ಳಿ ತೊಕ್ಕನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿ ಕೂಡ ಹಿತವಾಗಿರುತ್ತೆ. ಒಂದು ಬಾಯಿ ಕೆಟ್ಟದು ಹೋಗಿ ಒಳ್ಳೇದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೇ ಬಾಯಿ ಕೆಟ್ಟೋಗಿದೆ ಅನ್ನೋದು ಕಳೆಯುತ್ತೆ. ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ, ಬೆಳ್ಳುಳ್ಳಿ ತೊಕ್ಕು ಮಾಡೋದಕ್ಕೆ ನಾನಿಲ್ಲಿ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು ಹಿಡಿ ಆಗುತ್ತೆ ಹಿಡಿದ್ರೆ, ನೋಡ್ಬೋದು. ಒಂದು ಹಿಡಿ ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ. ದಪ್ಪದು 3 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು. ಹಾಗೆ ಹಸಿಮೆಣ್ಸಿಕಾಯಿ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಇದು ಕರಿಬೇವನ್ನ ಎತ್ಕೊಂಡ್ಬಿಡ್ತೀನಿ ನಾನು. ಇದಿಷ್ಟನ್ನು ರುಬ್ಬೋದಕ್ಕೆ ಹಾಕ್ಕೋತೀನಿ. ನೋಡಿ, ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣ ತೊಗೊಂಡಿದ್ದೆ. ಈ ಹುಣಸೆಹಣ್ಣು ಕೂಡ ಇದಕ್ಕೆ ಇದು ಫಸ್ಟು ಪೌಡ್ರ್ ಮಾಡ್ಕೊತೀನಿ, ಆಮೇಲೆ ಇದನ್ನು ರಸನ ಹಾಕ್ಕೊಬೇಕು. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಹುಣಸೆಹಣ್ಣ ಹಾಕ್ಕೋತಾ ಇದ್ದೀನಿ. ಹುಣಸೆಹಣ್ಣ ಹಾಕ್ಕೊಂಡು ಕೂಡ ರುಬ್ಕೊಂಡು ಬರ್ತೀನಿ ನಾನು. ನೋಡಿ, ಹುಣಸೆಹಣ್ಣು ಕೂಡ ಹಾಕ್ಕೊಂಡು ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋಣ. ಒಂದು ಬಾಣಲಿನ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ ನಾನು. ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೋತಾ ಇದ್ದೀನಿ. ಈಗ ರುಬ್ಬಿರೋ ಮಿಶ್ರಣನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಬಾಣಂತಿಯರಿಗೆ, ದೊಡ್ಡದಾದ ಮಕ್ಕಳಿಗೆ ಮೆಚೂರ್ಡ್ ಮಕ್ಕಳುಗಳಿಗೆ ಮಾಡಿಕೊಡ್ತಾರೆ ಬೆಳ್ಳುಳ್ಳಿ ತೊಕ್ಕು ಅಂತ. ಸ್ನಾನ ಮಾಡಿಸಿದ ದಿನ ಇದನ್ನು ಬೆಳ್ಳುಳ್ಳಿ ತೊಕ್ಕನ್ನ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ತೊಕ್ಕು ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಅದ್ಭುತವಾಗಿರುತ್ತೆ. ಇದು ಬಾಣಂತಿಯರು ಊಟ ಮಾಡ್ತಾಯಿದ್ರೆ ಮೈಯಲ್ಲೆಲ್ಲ ಬೇವು ಕಿತ್ಕೊಂಡು ಬರ್ತಾ ಇರುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಜಜ್ಜಿಯವ್ರಿಗೆ ರೈಸ್ ಎಲ್ಲ ಮಾಡಿಕೊಡ್ತಾರೆ. ಈ ರೀತಿಯೂ ಕೂಡ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೆಂದು ಎಣ್ಣೆ ಜಿಡ್ಡು ಬಿಟ್ಕೊಂಡು ಬಂದರೆ ರೆಡಿ ಆಗುತ್ತೆ. ಅಲ್ಲಲ್ಲೇ ನಾವು ಕೈ ಆಡಿಸ್ತಾ ಇರೋಣ, ಇಲ್ಲಾಂದರೆ ಸ್ವಲ್ಪ ಆ ಕಡೆ ಈ ಕಡೆ ಅಂಡತ್ಕೊಳ್ಳುತ್ತೆ. ಮಸಾಲೆ ಫ್ರೈ ಆಗೋದು ಈ ರೀತಿ ನಾವು ಆ ಕಡೆ ಈ ಕಡೆ ಮಾಡ್ಕೋತಾ ಇರೋಣ. ಯಾಕಂದರೆ ನಾನು ಒಂದು ಕೈಲಿ ಹಿಡ್ಕೊಂಡು ಒಂದು ಕೈಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ವಿಡಿಯೋ ಇದಾಗ್ತಾ ಇದೆ. ಸಾರಿ ಫ್ರೆಂಡ್ಸ್. ನೋಡಿ,
ನೋಡ್ಬೋದು ಸುತ್ತ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ. ರೆಡಿಯಾಗಿದೆ ಇದು ನೋಡಿ. ಒಳ್ಳೆ ಘಮ ಬರ್ತಾ ಇದೆ ನೋಡಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ. ಬೆಳ್ಳುಳ್ಳಿ ತೊಕ್ಕು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ನಿಮ್ಮ ಮನ ಮುಟ್ಟಿದರೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.